ಮೊದಲನೆಯದಾಗಿ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನನ್ನ ಗೆಳೆಯರಿಗೂ ನನ್ನ ಹೃದಯಪೂರ್ವಕ ನಮನಗಳು. ಸ್ಪೆಷಲಿ ನಮಗೆ ಚಿತ್ರೋದ್ಯಮದವರಿಗೆ, ಸಿನಿಮಾದವರಿಗೆ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು. ಹಾಗೂ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಆ ಭಗವಂತ ನಿಮಗೆ ಆರೋಗ್ಯ ಭಾಗ್ಯ ನೀಡಲಿ ಅಂತ ನಾನು ಬೇಡ್ತೀನಿ. ಧರ್ಮನಿಗೆ ಯಾಕೆ ಸರ್ ಈ ಬಿಗ್ ಬಾಸ್ಗೆ ಹೋದಾಗ ಎಲ್ಲರೂ ನನಗೆ ಕೇಳೋದು, ಆನ್ಸರ್ ಮಾಡಿ 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 ಬೇಜಾರಾಗೋದು. ಯಾಕೆ ಸರ್ ಅವ್ರು ಹಂಗೆ ಅಷ್ಟು ಸಾಫ್ಟ್ ಆಗಿದ್ದಾರೆ ಧರ್ಮ ಹೆಸರು ಇಟ್ಟಿದ್ದಾರಲ್ಲ ಅದೇ ಥರ ಧರ್ಮ ಅಂತಾರೆ. ಇಲ್ಲಪ್ಪ ಅವ್ರು ಸಾಫ್ಟ್ ಆಗಿರೋದಕ್ಕೆ ಒಂದು ಮೊದಲನೇ ಕಾರಣ ಅವರ ಮಾತೃಶ್ರೀಯವರು. ದಯವಿಟ್ಟು ನಿಂತ್ಕೊಂಡು ತಿಳಿಸಿ. ಇವರಿಗೆ ಜೀವನದಲ್ಲಿ ನಗೋದು ಬಿಟ್ಟು ಏನೂ ಗೊತ್ತಿಲ್ಲ. ನಾನು ಸಿನಿಮಾದಲ್ಲಿ ರೇಪ್ ಸೀನ್ ನೋಡಿದ್ರು ನಗ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಹಾಗೆ ಅವನು ಪ್ರಿಂಟ್ ಅದು ಜೆರಾಕ್ಸ್ ಕಾಪಿ. ನನ್ನ ಮಗಳ ಹೆಸರು ಸತ್ಯ ಅಂತ ಹೇಳಿ, ಅವಳು ನನ್ನ ಜೆರಾಕ್ಸ್ ಕಾಪಿ ಭಾಳ ಸ್ವಲ್ಪ ಜೋರು, ಎಲ್ಲ ವಿಷಯದಲ್ಲೂ ಜೋರು. ಇಸ್ ಎ HR ಹೆಡ್ ಇನ್ ಬಯೋ ಕಂಪನಿ. ಆಮೇಲೆ ಎಲ್ಲರೂ ಕೇಳಿದೆ, ನಾನು ಹೇಳಿದೆ ಏನಪ್ಪ ಮಾಡಲಿ, ನಾನು ಇವನು ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಅಂತ ಹೆಸರಿಡ್ತಾ ಇದ್ದೆ, ಅವಾಗ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಪ್ರಾಬ್ಲಮ್ ಏನಾಗೋಯ್ತಲ್ಲ ಅಂದರೆ ಅನುಷ್ ಅವರಿರ್ಬೋದು, ಐಶ್ವರ್ಯ ಅವರಿರ್ಬೋದು, ಗೌತಮಿ ಅವರಿರ್ಬೋದು, ಈವನ್ ಜಗದೀಶ್ ಇರ್ಬೋದು, ನಮ್ಮ ಶಿಶಿರ್ ಇರ್ಬೋದು, ರಂಜಿತ್ ಎಲ್ಲರೂ ನಾನು ಪ್ರೀತಿಸ್ತಾರೆ. ಜಗಳ ಯಾರ ಜೊತೆ ಮಾಡ್ತಾನೆ ಅವನು? ಸೊ ಅವ್ರಿಬ್ರು ಯಾರು ಜಗಳ ಮಾಡ್ತೀನಿ ಮತ್ತೆ ಅವ್ರಿಗೆ ಇಷ್ಟೇ ಪಾಪ. ನಾನು ಹೇಳಿದ್ದೆ ಫಸ್ಟ್ ಒಂದು ವಾರ ಸೈಲೆಂಟ್ ಆಗಿರು, ಯಾರ್ಯಾರು ಏನೇನು ಹೇಳ್ತಾರೆ ಕೇಳ್ಕೊ. ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಇರೋದೇ ಆ ಚಾಣಾಕ್ಷತನ. ಇಲ್ಲೊಬ್ರು ಹೇಳಿದನ್ನು ಕೇಳ್ಕೊಂಡು ಅಲ್ಲೋಗಿ ಫಿಟ್ಟಿಂಗ್ ಇಡೋದು, ಅಲ್ಲೊಬ್ರು ಹೇಳಿದ ಫಿಟ್ಟಿಂಗ್ ಇಡೋದು. ನೀನು ಯಾರಿಗೂ ಫಿಟ್ಟಿಂಗ್ ಇಡಬೇಡ, ಯಾರ್ಯಾರು ಏನೇನಂತ ಅರ್ಥ ಮಾಡ್ಕೊ. ಆಮೇಲೆ ಜಗಳ ಎಷ್ಟೇ ಮಾಡಿದ್ರು ಪಾಕೆಟಲ್ಲಿ ಕೈ ಇಟ್ಕೊಂಡು ಜಗಳ ಮಾಡು. ಯಾವುದೇ ಕಾರಣಕ್ಕೂ ಯಾರ ಮೇಲೂ ದೈಹಿಕವಾಗಿ ಕೈ ಎತ್ತೋದಾಗಿ ಮಾಡಬಾರ್ದು ಅಂತ ಹೇಳಿ ಕಳಿಸಿದ್ದೆ. ಸರಿ, ಇವನು ಪಾಪ ಅದೇ ಥರ ಒಂದು ನಡ್ಕೊಂಡ. ನನ್ನ ಕೇಳೋರಲ್ಲ, ಸರ್ ಸ್ವಲ್ಪ ನೀವು ಹೇಳೋರು ಸರ್ ಓಪನ್ ಅಪ್ ಏನು ಓಪನ್ ಅಪ್? ನಾನು ಹೋಗಿ ಹೇಳೋಕ್ಕಾಗುತ್ತೆ ಓಪನ್ ಅದೇ ನನ್ನ ಪೆಪ್ಸಿನ ಇಲ್ಲ ಎಕ್ಸ್ಪೋರ್ಟ್ ಬಿಯರ ಓಪನ್ ಅಪ್ ಅನ್ನೋಕೆ ಅಂತ ಹೇಳಿ ಹಾಗೆಲ್ಲ ಆಗಲ್ಲ. ಅವ್ನು ಸ್ವಲ್ಪ ನಾನೇ ಹೇಳಿ ಕಳಿಸಿದ್ದೀನಿ, ಸ್ವಲ್ಪ ಫಸ್ಟ್ 1 ವೀಕ್ ಕಾಮ್ ಆಗಿರು ಅಂತ ಹೇಳಿ ಅಂತೇಳಿ. ಇವನು ನೋಡಿದ್ರೆ ಕಂಟಿನ್ಯೂ ಕಾಮ್ ಆಗಿದ್ದಾನೆ. ನಾನು ಹೇಳಿದ್ರೆ ತಪ್ಪಾಗೋಯ್ತಾ ಹೇಳಿ ಏನು ಪಿತೃ ಪರಿಪಾಲಕ ದಶರಥನ ಮಾತನ್ನ ಉಳಿಸೋಕೋಸ್ಕರ ರಾಮ ಕಾಡುವುದಾಗೆ ನನ್ನ ಮಾತು ಉಳಿಸೋಕೋಸ್ಕರ ಸೈಲೆಂಟ್ ಆಗಿ ಹೋಗಿದ್ದಾರೆ. ಎನಿವೆ